ಇಂದಿನ ಯುವಕರಿಗೆ ಉದ್ಯೋಗ ತರಬೇತಿ ನೀಡುತ್ತಾ ಮುಂದಿನ ಪೀಳಿಗೆಯನ್ನ ಉದ್ಯೋಗದಾತರನ್ನಾಗಿ ಮತ್ತು ಉದ್ಯಮಿದಾರರನ್ನಾಗಿ ಸೃಷ್ಟಿಸುವ ನಿಟ್ಟಿನಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮ ಪ್ರಯತ್ನಿಸುತ್ತಿದೆ ಎಂದು ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಕಾಂತಾ ನಾಯಕ್ ಅವರು ಹೇಳಿದರು. ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಆಯೋಜಿಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ BS ಪಾಟೀಲ್, ಏಳ್ಗಿ ವಿದ್ಯಾರಾಣಿ ತಂಗಲ್, ಪ್ರಭುಗೌಡ ಪಾಟೀಲ್, ಬಶೀರ್ ಶೇಖ್, ಜಾಫರ್ ಸುತಾರ್, ಸುಜಾತಾ ಕಳ್ಳಿಮನಿ, ಆರ್ತಿ ಶಹಪುರ್ ಅವರು ಉಪಸ್ಥಿತರಿದ್ದರು. ಎಲ್ಲ ಇಲಾಖೆಗಳ ಸಹಯೋಗದಿಂದ ಕೌಶಲ್ಯ ಅಭಿವೃದ್ಧಿ ನಿಗಮವು ಕಾರ್ಯನಿರ್ವಹಿಸುತ್ತಿದೆ. ಸಾಮಾನ್ಯ ಕೆಲಸದಿಂದ ಹಿಡಿದು ಡಾಕ್ಟರ್, ಇಂಜಿನಿಯರ್ ಸೇರಿದಂತೆ ಅನೇಕ ಕೆಲಸಗಳಿಗೆ ತರಬೇತಿ ರೂಪಿಸಲಾಗುತ್ತಿದೆ. ಇಂದಿನ ಯುವಕರು ಕೌಶಲ್ಯ ಅಭಿವೃದ್ಧಿ ಪಡೆದು ಉದ್ಯೋಗದಾತರಾಗಬೇಕು ಎಂದರು. ಉದ್ಯೋಗ ಬಯಸುವವರು ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಬಹುದು. ಅಲ್ಲಿ 600ಕ್ಕೂ ಹೆಚ್ಚು ಕಂಪನಿಗಳಿವೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಅಣ್ಣ ಬಸವಣ್ಣನವರನ್ನ ನೆನೆಸಿಕೊಳ್ಳುತ್ತಾ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನ ನೆನೆಸ್ಕೊಳ್ಳುತ್ತಾ, ಕೌಶಲ್ಯ ಅಭಿವೃದ್ಧಿ ನಿಗಮ ಏನು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ನಮ್ಮ ನಿಗಮ ಥ್ರೂ ಯುವಕರಿಗೆ ಒಂದು ತರಬೇತಿಯನ್ನು ನೀಡುವುದರ ಮೂಲಕ ಅವರಿಗೆ ಸೂಕ್ತ ಎಲ್ಲೆಲ್ಲಿ ಜಾಬ್ಗಳು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಮೂಲಕ ನಮ್ಮ ನಿಗಮ ರಾಜ್ಯಾದ್ಯಂತ ಕೆಲಸ ಮಾಡುತ್ತದೆ. ನಮ್ಮ ನಿಗಮದ ಆಫೀಸು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಇರೋದ್ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದೇ ಆದ ಒಂದು ಸಹಾಯವಾಣಿ ಇರುತ್ತದೆ. ಬಹಳಷ್ಟು ಜನ ಬೇರೆ ಬೇರೆ ದೇಶ, ಸೌದಿ ಅರೇಬಿಯಾದಲ್ಲಿ, ಯಮನ್ ಅಲ್ಲಿ, ಆಮೇಲೆ ಸ್ಲೋವಾಸ್ಕಿಯಾ ಅಲ್ಲಿ ಕೆಲಸಕ್ಕಂತ ಹೋಗ್ತಾರೆ, ಡೊಮೆಸ್ಟಿಕ್ ಹೆಲ್ಪ್ ಅಂತ ಹೋಗ್ತಾರೆ. ಒಂದು ಡ್ರೈವರ್ ಆಗಲಿ ಅಥವಾ ಒಂದು ಏನೋ ಒಂದು ಹೌಸ್ ಹೋಲ್ಡ್ ಕೆಲಸದಾಗಲಿ, ಆಫೀಸ್ ಬಾಯ್ ಅಂತ ಆಗಲಿ, ಡೇಟಾ ಆಪರೇಟರ್ ಎಂಟರ್ ಆಗಲಿ, ನಮ್ಮ ಇಲಾಖೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಅದೊಂದು ಬ್ರಾಂಚ್ ಇದೆ. ಇಲ್ಲಿ ಈಗಾಗಲೇ 850 ಜನನ ನಾವು ಫಾರಿನ್ಗೆ ಕಳಿಸಿದ್ದೀವಿ. ಅವರನ್ನು ನಾವು ಸೂಕ್ತ ತರಬೇತಿಯನ್ನು ಕೊಟ್ಟು ಫಾರಿನ್ನಲ್ಲಿ ಸುಟೇಬಲ್ ಯಾವ ಕಂಪನಿಯನ್ನ ಅವ್ರ ಜೊತೆ ಟೈಅಪ್ ಮಾಡಿ ಅವರನ್ನು ನಾವು ಫಾರಿನ್ ಅಲ್ಲಿ ಕಳಿಸ್ಬಿಟ್ಟು ಅವರು ಅಲ್ಲಿ ತುಂಬಾ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಬಹಳಷ್ಟು ಸ್ಕಿಲ್ಗೆ ಒಂದು ಇಂಪಾರ್ಟೆನ್ಸ್ ಕೊಡೋಣ. DK ಶಿವಕುಮಾರ್ ಸರ್ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಈ ಏನು ಸ್ಕಿಲ್ ಇದೆ, ಯಾಕಂದ್ರೆ ಮುಂದಿನ ಪೀಳಿಗೆ ನಮಗೆ ಜಾಬ್ ಇರ್ಬೇಕು, ಅವ್ರಿಗೆಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕು, ಹಾಗೆ ಉದ್ದಿಮೆದಾರರಾಗಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಯುವ ಪೀಳಿಗೆಗೆ ನಾವು ಹೆಚ್ಚಿಗೆ ಉದ್ಯೋಗಸ್ಥರ ಆಗಕ್ಕೆ ನಾವು ಒಂದು ಅನುಕೂಲ ಮಾಡ್ಬೇಕಂತ ಈ ಒಂದು ಸ್ಕಿಲ್ ಡಿಪಾರ್ಟ್ಮೆಂಟ್ ಬಹಳಷ್ಟು ಹೆಲ್ಪ್ ಮಾಡ್ತೈತೆ. ಇದರ ನಾವು ಇನ್ನೂ ಬಹಳಷ್ಟು ಇಲಾಖೆಯಿಂದ ಸಹಯೋಗ ತಗೊಳ್ತೇವೆ. ಈಗ ನಮ್ಮ ಸಚಿವರಾದ ಜಿಲ್ಲಾ ಮಂತ್ರಿಗಳು ಮತ್ತು ಸಚಿವರಾದ ಶ್ರೀ MB ಪಾಟೀಲ್ ಸಾಹೇಬರು ಬಹಳಷ್ಟು ಇಂಡಸ್ಟ್ರಿಯಲ್ ಲಿಂಕೇಜ್ ಇರುತ್ತೆ. ಅವ್ರದ್ದೊಂದು ಸಹಾಯದಿಂದ ನಾವು ಇಂಡಸ್ಟ್ರಿ ಜೊತೆ ಒಂದು ಲಿಂಕ್ ಮಾಡಿಕೊಂಡು ಉದ್ಯೋಗವನ್ನು ತಗೊಳ್ಳಕ್ಕೆ ಒಂದು ಸಹಾಯ ಮಾಡ್ತೇವೆ. ಹಾಗೂ ಅವ್ರ ಜೊತೆ ಆಮೇಲೆ IT-BT ಡಿಪಾರ್ಟ್ಮೆಂಟು, ಬೇರೆ ಬೇರೆ ಎಲ್ಲ ಈ ಒಂದು ಸ್ಕಿಲ್ ಅಂತ ಏನಿದೆ ಇದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದು ಅನುಕೂಲ. ಈಗ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನು ನಾವು ತಗೊಳ್ತೇವೆ ಇನ್ಫಾರ್ಮೇಶನ್, ಆಮೇಲೆ ಇಂಡಸ್ಟ್ರಿಯಲ್ ಅವ್ರದ್ದು ಹೆಲ್ಪ್ ತಗೊಳ್ತೇವೆ, ಸಮಾಜ ಕಲ್ಯಾಣ ಅವರು ಹೆಲ್ಪ್ ತಗೊಳ್ತೇವೆ. ಒಂದು ಸಾಮಾನ್ಯ ಕೆಲಸದಿಂದ ಒಂದು ಟೆಕ್ನಿಕಲ್ ಕೋರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂಥವ್ರು ಮಾಡುವಂಥ ಕೋರ್ಸ್ಗಳ ತನಕ ನಮ್ಮ ಇಲಾಖೆಯಲ್ಲಿ ಒಂದು ಏನು ಈ ತರಬೇತಿ ಕಾರ್ಯಕ್ರಮವನ್ನು ರೂಪಿಸಲಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಏನಿದೆ ಅಂದರೆ ಹೆಚ್ಚಿನ ಯುವಕರು ತರಬೇತಿಗೊಂಡು ಸ್ಕಿಲ್ಡ್ ಅಂದರೆ ಯಾವುದೇ ಒಂದು ತಾವು ಸ್ವತಃ ವೃತ್ತಿ ಶುರು ಮಾಡಿದ್ರು ಕೂಡ ತಮ್ಮ ಸ್ವಂತ ಬಲದಿಂದ ಒಂದು ಮಾಡುವಂತ ಒಂದು ತರಬೇತಿಯನ್ನು ಮತ್ತು ಬೇರೆ ಬೇರೆ ಕಂಪನಿಗಳ ಜೊತೆ ಅವರಿಗೆ ಸಹಯೋಗದಿಂದ ಅವರಿಗೆ ಒಂದು ಒಳ್ಳೆ ಉದ್ಯೋಗ ಸಿಗುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ಸ್ಕಿಲ್ ಡಿಪಾರ್ಟ್ಮೆಂಟ್ ಒಂದು ಕೆಲಸ ಆಗೋದ್ರಿಂದ ನನಗೆ ಇದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಒಂದು ಬಹಳ ಮಹತ್ತರವಾದ ಇಲಾಖೆ. ನಾನು ನಮ್ಮ ಯುವ ಪೀಳಿಗೆಗೆ ಮುಂದಿನ ನಮ್ಮ ಕರ್ನಾಟಕದ ಯುವಕರಿಗೆ ಒಂದು ಕೆಲಸ ಮಾಡುವ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮತ್ತೊಂದು ಸಲ ತಮ್ಮ ಮುಖೇನ ಹಾಗೂ ಈ ಕಾರ್ಯಕ್ರಮ ಇಲ್ಲಿ ನನಗೆ ಜಿಲ್ಲಾಧ್ಯಕ್ಷರು ಬಹಳ ಆದರದಿಂದ ಹೇಳಿದ್ರು, ಇಲ್ಲ ಬನ್ನಿ ಕಾಂತಾನಾಯಕ್ ಅವರೇ, ನೀವು ಬರಬೇಕು ಇಲ್ಲಿ ಬಂದು ನಮ್ಮ ಆಫೀಸಲ್ಲಿ ಬಂದು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ರಾಜು ಅಲ್ಗೂರ ಸರ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಈಗ ಬರ್ತಾರೆ ಒಂದು ಸ್ವಲ್ಪ ಹೊತ್ತಿಗೆ,
ಅವರು ಹೇಳಿದ್ರು. ಹಾಗಾಗಿ ನಾನು ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಮೊದಲ ನನ್ನ ಜಿಲ್ಲೆ, ಆಮೇಲೆ ಬೇರೆ ಎಲ್ಲ ಜಿಲ್ಲೆ ಅಂತ ಹೇಳ್ಕೊಂಡು ನಾನು ನನ್ನ ಜಿಲ್ಲೆಗೆ ಪ್ರಥಮ ಬಾರಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದ ಆಶೀರ್ವಾದ ತೆಗೆದುಕೊಂಡು ನಾನು ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಬಂದಿದ್ದೀನಿ. ಏನಾದರೂ ಕೇಳೋದಿದ್ರು ತಾವು ಕೇಳ್ಬೋದು. ಮುಂದಿನ ದಿನಮಾನಗಳೇ ನಮ್ಮ ಇಲಾಖೆಯಲ್ಲಿ ಆಫಿಷಿಯಲ್ ಮೀಟಿಂಗ್ ತಗೊಂಡಾಗ ತಮ್ಮ ಖಂಡಿತ ನಾನು ಕರಿತೇನೆ ಅಂತ ಹೇಳ್ಕೊಂಡು ನನ್ನೊಂದು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ಕಿಲ್ ಕನೆಕ್ಟ್ ಅಂತ ನಮ್ದೊಂದು ವೆಬ್ ಪೋರ್ಟ್ ಇದೆ. ಆ ಪೋರ್ಟಲ್ಲಿ ಅವರು ಅಪ್ಲೈ ಮಾಡಿದರೆ ನಮ್ಮ ಹತ್ರ ಒಂದು 600 ಕಂಪ್ನಿಗಳಿದಾವೆ ರಿಜಿಸ್ಟರ್ಡ್. ಎಲ್ಲೆಲ್ಲಿ ಖಾಲಿ ಇದೆ ಅಂತ ಗೊತ್ತಾಗುತ್ತೆ. ಅವರು ಅಪ್ಲೈ ಮಾಡಿ ಡೈರೆಕ್ಟ್ ಅಲ್ಲಿ ಜಾಬ್ ಆಫರ್ ಮಾಡ್ಬೋದು. ನಾವು ಕಮ್ಯುನಿಕೇಟ್ ಮಾಡ್ತೇವೆ ಯಾರ್ಯಾರು ಅಪ್ಲೈ ಮಾಡ್ತಾರೆ, ನಮ್ಮ ಕನೆಕ್ಟ್ ಥ್ರೂನೇ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ, ಯಾರ್ಯಾರು ಅಪ್ಲೈ ಮಾಡಿಲ್ಲ ಅಂತ ಹೇಳಿ ಅದೊಂದು ಒಳ್ಳೆ ಹಬ್ಬು. ಈಗ ನಿಮ್ಗೆ ಗೊತ್ತಿರಬೇಕು, Naukri.com, ಜಾಬ್ಸ್ ಹೆಡ್ ಅಂತ ಹೇಳಿ ಇವೆಲ್ಲ ಈ ತರ. ಹಾಗೆ ಸರ್ಕಾರದಿಂದ ಸ್ಕಿಲ್ ಕನೆಕ್ಟ್ ಅಂತ ಇದೆ. ಅಲ್ಲಿ ಯಾವ ರೀತಿಯಾದ ಅಗ್ರಿಕಲ್ಚರ್ ಆಗಲಿ, ಡೊಮೆಸ್ಟಿಕ್ ಆಗಲಿ, ಟೆಕ್ನಿಕಲ್ ಆಗಲಿ, ನಾನ್ ಟೆಕ್ನಿಕಲ್. ನ್ಯೂಸ್ ಡೆಸ್ಕ್, ಐ ನ್ಯೂಸ್, ವಿಜಯಪುರ.